5 ವರ್ಷಗಳು ಸತತವಾಗಿ ಜೈಲಲ್ಲಿ ಇದ್ರೂ ಅವ್ರಿಗೆ ಬಿಡುಗಡೆ ಆಗಿಲ್ಲ ಅಂದರೆ ಬಹಳ ಖೇದನೀಯವಾದ ವಿಷಯ. ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನ್ಯಾಯಾಂಗ ಒಂದು ತಾರತಮ್ಯ ನೀತಿ ಅನುಸರಿಸಬಾರದು ಅಂತ ನನ್ನ ಕಳಕಳಿಯ ಮನವಿ. ನಿನ್ನೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಅದರಲ್ಲಿ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ ಅವ್ರನ್ನ ಬಿಟ್ಟು ಮಿಕ್ಕವರಿಗೆ ಜಾಮೀನು ಸಿಕ್ಕಿದೆ. ಅದು ಸಂತೋಷದ ವಿಷಯ. ಆದರೆ ಇವರಿಬ್ಬರು ಏನು ಮಾಡಿದರು ಅಂತ ನಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಯಾಕೆಂದರೆ ಇನ್ನೂ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟೇ ಆಗದೇ 5 ವರ್ಷಗಳು ಸತತವಾಗಿ ಜೈಲಲ್ಲಿ ಇದ್ರೂ ಅವ್ರಿಗೆ ಬಿಡುಗಡೆ ಆಗಿಲ್ಲ ಅಂದರೆ ಬಹಳ ಖೇದನೀಯವಾದ ವಿಷಯ. ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನಮಗೆಲ್ಲರಿಗೂ ನೋವಾಗಿದೆ. ಅವರು ಮಾಡಿದ್ದಾದರೂ ತಪ್ಪೇನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಕೇವಲ ಭಾಷಣವೇ ಅದು ಭಯೋತ್ಪಾದನೆಯ ಆತ್ಯಂತಿಕ ಸ್ವರೂಪವನ್ನು ಪಡ್ಕೊಂಡ್ರೆ ಹೇಗೆ ಸಾಧ್ಯ? ಯಾವ ಚಟುವಟಿಕೆನೂ ನಡೆಸದೇನೆ ಅವರು ಭಾಳ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ಮಾತಾಡಿದ್ದಾರೆ. ಅಂಥವ್ರಿಗೆ ಇಂಥ ಶಿಕ್ಷೆಯಿಂದ ಬಿಡುಗಡೆ ಆಗಬೇಕು. ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತ ನಾನು ಆಶಿಸ್ತೀನಿ. ನ್ಯಾಯಾಂಗ ಒಂದು ತಾರತಮ್ಯ ನೀತಿ ಅನುಸರಿಸಬಾರದು ಅಂತ ನನ್ನ ಕಳಕಳಿಯ ಮನವಿ.